ಹಾಯ್ ಸ್ನೇಹಿತರೆ, ನಮಸ್ತೆ. ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಅಡಿಕೆ ಗಿಡನ ಎಷ್ಟಡಿಯಿಂದ ಎಷ್ಟಡಿ ನೆಡೋದು ಅಂತ. ಹಾಗೆ ಅದಕ್ಕಿಂತ ಮುಂಚೆ ಈ ಥರ ಸಿಂಗಲ್ ನೇಗ್ಲಲ್ಲಿ ಸಾಲು ಹೊಡ್ಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಆ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನಾನು ಈ ಥರ 8 ಅಡಿಯಿಂದ 8 ಅಡಿಗೆ ಗಿಡ ನೆಟ್ಟಿದ್ದೀನಿ. ನೋಡಿ ಈ ಥರ ನೆಟ್ಟಿದ್ದೀನಿ 8 ಅಡಿಯಿಂದ 8 ಅಡಿಗೆ. ಅದಕ್ಕೆ ನೀರು ಕೊಡಬೇಕು ಅಂತಂದರೆ ನಾವು ಹನಿ ನೀರಾವರಿ ಮಾಡ್ಕೊಂಡಿದ್ದೀವಿ. ಹನಿ ನೀರಾವರಿನ ಮಾಡ್ಕೊಳ್ಳೋದು ಏನಕ್ಕೆ ಅಂತಂದರೆ, ಅದು ದಿನಕ್ಕೆ 2 ಗಂಟೆ ಬಿಟ್ಟರೆ ಸಾಕು. 2 ಗಂಟೆ ಬಿಟ್ಟರೆ ಅದು ನೀರು ಹನಿ ನೀರಾವರಿ ಇಲ್ಲ ಅಂದ್ರೂ ಒಂದು ಅಡಿ ಆಳಕ್ಕೆ ಕಂಟನದು ನೀರು ಶೇಖರಣೆ ಮಾಡಿ ಇಟ್ಕೊಂಡಿರ್ತದೆ. ಯಾಕೆಂದರೆ ತಂಪಾಗಿ ಕೂಲಾಗಿ ಇರಲಿ ಅಂತ ತೋಟದಲ್ಲಿ. ಅದು ಕೂಲಾಗಿ ಇದ್ರೇ ಗಿಡ ಯಾವುದೇ ಕಾರಣಕ್ಕೂ ಒಣಗಲ್ಲ. ಅದಾದಮೇಲೆ ನಾವು ಗಿಡಕ್ಕೆ ಸ್ವಲ್ಪ ನೆರಳು ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಮುಸ್ಕಿನ ಜೋಳ ಮತ್ತು ತೊಗರಿ ಎರಡನ್ನೂ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಅದು ಯಾಕಪ್ಪ ಅಂತಂದರೆ ಬೇಸಿಗೆಯಲ್ಲಿ ಸ್ವಲ್ಪ ತಂಪಾಗಿರಲಿ ಅಂತ. ಈ ನೆರಳು ಏನಕ್ಕಪ್ಪ ಅಂತಂದರೆ ಬೇಸಿಗೆಯಲ್ಲಿ ಗಿಡ ಒಣಗಬಾರ್ದು ಅಂತ. ಗಿಡ ಒಣಗಿಬಿಡ್ತದೆ ಈ ಕ್ಲೈಮೇಟ್ಗೆ, ಈ ಬಿಸಿಲಿಗೆ. ಈ ಅಲ್ಲೇ ಡಿಸೆಂಬರು ಮುಂದೆ ಜನವರಿ ಎಲ್ಲ ಬರುತ್ತೆ. ಜನವರಿಯಲ್ಲಿ ತುಂಬ ಬಿಸಿಲು ಇರುತ್ತೆ. ಅಡಿಕೆಗೆ ತಂಪು ವಾತಾವರಣ ಇರಲಿ ಅಂತ ಜೋಳ ಮತ್ತು ತೊಗರಿನ ಹಾಕ್ತಾಯಿದ್ದೀವಿ. ಹೀಗೆ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವೀಡಿಯೋದಲ್ಲಿ ಇನ್ನೊಂದಷ್ಟು ಮಾಹಿತಿನ ಹೇಳ್ತೀನಿ.